ಸ್ನೇಹಿತರೆ, ಇಲ್ಲಿ ಆಚಾರ್ಯ ಪ್ರಶಾಂತ್ ಅವರ ಟ್ರೂತ್ ವಿಥೌಟ್ ಅಪಾಲಜಿ ಪುಸ್ತಕದ ಒಂದು ಕೊಟೇಶನ್, ವೇಕಪ್ ಬಿಫೋರ್ ಯು ಡೈ. ವೇಕಪ್ ಬಿಫೋರ್ ಯು ಡೈ ಅಂತಂದರೆ ಸಾಯೋದಕ್ಕಿಂತ ಮುಂಚೆ ಎದ್ದೇಳು ಎಚ್ಚರಗೊಳ್ಳು ಅಂತಕ್ಕಂಥ ಮಾತು. ಎದ್ದೇಳು ಅಂತಂದರೆ ಯಾವ ಅರ್ಥದಲ್ಲಿ? ಇಲ್ಲಿ ಆಂತರಿಕವಾಗಿರ್ತಕ್ಕಂತಹ ಒಂದು ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ನಾವೇನಿದೆಯಪ್ಪ ಅಂದರೆ ಇನ್ನರ್ ಡಾರ್ಕ್ನೆಸ್ ಇದೆ ನಮ್ಮಲ್ಲಿ, ಔಟರ್ ನಾಲೆಜ್ ಇದೆ. ನಾವು ಒಳಗಡೆ ನಾನು ಯಾರಿದ್ದೀನಿ ಅಂತ ನಾವು ತಿಳ್ಕೊಳ್ತಾ ಇಲ್ಲ. ನಾನು ಭೂಮಿಗೆ ಬಂದಿರತಕ್ಕಂತಹ ಉದ್ದೇಶ ಏನು ಅಂತಕ್ಕಂತ ತಿಳ್ಕೊಳ್ತಾ ಇಲ್ಲ. ಆಸ್ತಿ ಮಾಡ್ತಾ ಇದ್ದೀವಿ, ಅಂತಸ್ತು ಮಾಡ್ತಾ ಇದ್ದೀವಿ, ಆದರೆ ನಾವು ಯಾರಿದ್ದೀವಿ ಅಂತಕ್ಕಂಥ ತಿಳ್ಕೊಳ್ದಾರ್ದೇ ಏನೇನೋ ಮಾಡ್ತಾ ಇದ್ದೀವಿ. ನಾವು ಯಾರಿದ್ದೀವಿ ಅಂತ ತಿಳ್ಕೊಳ್ತಕ್ಕಂಥದ್ದು ನಮ್ಮ 2ನೇ ಜನ್ಮ. ಇದನ್ನೇ ಈ ಒಂದು ಕೊಟೇಶನಲ್ಲಿ ಹೇಳ್ತಾ ಇದ್ದಾರೆ. ವೇಕಪ್ ಬಿಫೋರ್ ಯು ಡೈ. ಎಚ್ಚರಗೊಳ್ಳು. ನೀನು ಸಾಯೋದಕ್ಕಿಂತ ಮುಂಚೆ ಜೀವನವನ್ನು ಅರ್ಥ ಮಾಡ್ಕೊಳ್ಳು, ಜೀವನದ ಒಂದು ಸೌಂದರ್ಯವನ್ನು ಸವಿಯೋದಕ್ಕೆ ಪ್ರಯತ್ನ ಮಾಡುವಂತಕ್ಕಂತಹ ಮಾತು. ಈ ಒಂದು ನಾವು ಅರ್ಥವನ್ನು ಮಾಡ್ಕೊಂಡ್ವಿ ಅಂದರೆ ಈ ಮಾತನ್ನು ನಾವು ಜೀವನದಲ್ಲಿ ತುಂಬ ಸಂತೋಷವಾಗಿ ನೆಮ್ಮದಿಯಿಂದ ಬಾಳಬಹುದು. ನಮಗೆ ನಾಳೆನೇ ಸಾವು ಬಂದರೂ ಕೂಡ ನಾವು ಆರಾಮವಾಗಿ ನಾವು ಅದಕ್ಕೆ ಪ್ರಸ್ಥಾನ ಮಾಡಬಹುದು. ಅದೇ ರೀತಿ ಇನ್ನೂ 10 ವರ್ಷ ಬಿಟ್ಕೊಂಡು ನಮಗೆ ಸಾವು ಬರಲಿ, ಆವಾಗಲೂ ಕೂಡ ನಾವು ಜೀವನವನ್ನು ಸುಂದರವಾಗಿ ಸವಿಬಹುದು. ಎರಡರಲ್ಲೂ ನಮಗೆ ಯಾವುದೇ ವ್ಯತ್ಯಾಸವನ್ನು ಕಂಡು ಬರೋದಿಲ್ಲ. ಅಂತಹ ಒಂದು ಜೀವನ ಎಲ್ಲರದ್ದು ಆಗಬೇಕು ಅಂತಕ್ಕಂಥದ್ದೇ ಈ ಮಾತಿನ ಆಶಯ. ವೇಕಪ್ ಬಿಫೋರ್ ಯು ಡೈ.